ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ಸೋರಟವನ್ನು ತಿಳ್ಕೊಳ್ಳೋಣ. ಲೀನ್ಹ ಕಪಿಹಿ ಉರುಲಾಯಿ ಪುಲಕಿತ ತನು ಲೋಚನ ಸಜಲ್ ಪ್ರೀತಿನ ಹೃದಯ ಸಮಾಯಿ ಸುಮೀರಿ ರಾಮ ರಘುಕುಲ ತಿಲಕ तात कुशल कहूँ सुख निधान की सहित अनुज अरु मातु जानकी कपि सब चरित समास बखाने भय दुखी मन महु पछिताने अहह दैव मैं कत जग जायऊँ प्रभु के ये कहूँ काज न आयऊँ जानी कु अवसरु मन धरि धीरा पुनि कपि सन बोले बलबीरा तात गरहु होइहि तोहि जाता काजु नसाइहि होत प्रभाता चढ़ मम सायक शैल समेता पठवौ तोहि जहाँ कृपा निकेता सुनि कपि मन उपजा अभिमाना मोरे भार चलिहि किमि बाना राम प्रभाव बिचारी बहोरी बंदी चरण कह कपि कर जोरी. ಇವು ಚೌಪಾಯಿಗಳು ಮತ್ತು ಸೋರಟ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ದುಃಖ ನೋವಿನಿಂದ ಆರ್ತಧ್ವನಿಯಲ್ಲಿ ನನಗೇನಾದರೂ ಮನ ವಚನ ಕಾಯದಿಂದ ನಿಜವಾಗ್ಲೂ ಶ್ರೀರಾಮನ ಚರಣಗಳಲ್ಲಿ ನಿಷ್ಕಪಟವಾದಂತಹ ಪ್ರೀತಿ ಇದ್ದಿದ್ದೇ ಆದರೆ ಮತ್ತು ಶ್ರೀರಾಮನ ಕೃಪೆ ನನ್ನ ಮೇಲಿದ್ದರೆ ಈ ವಾನರನಿಗೆ ತಕ್ಷಣ ಪ್ರಜ್ಞೆ ಬರಲಿ, ಆಯಾಸವೆಲ್ಲ ಪರಿಹಾರ ಆಗಲಿ ಅಂತಂದ್ಬಿಟ್ಟು ಹೇಳ್ತಾನೆ. ಈ ಮಾತನ್ನು ಕೇಳಿದ ತಕ್ಷಣ ಏನು ಮಾಡ್ದ ಹನುಮಂತ? ಕೋಸಲಾಪತಿ ಶ್ರೀರಾಮನಿಗೆ ಜಯವಾಗಲಿ ಅಂತಂದ್ಬಿಟ್ಟು ಜೈಕಾರ ಮಾಡ್ತಾ ಎದ್ದು ಕೂತ್ಕೊಳ್ತಾನೆ. ಭರತ ಪವನ ನಂದನನನ್ನ ಬಾಜಿ ತಪ್ಕೊಳ್ತಾನೆ. ಅವನ ಶರೀರವೆಲ್ಲ ಪುಳಕಿತವಾಗುತ್ತೆ, ಕಣ್ಣುಗಳಲ್ಲಿ ಆನಂದ ಅಶ್ರುಗಳು ಹರಿಯತ್ತೆ. ರಘುಕುಲ ತಿಲಕ ಶ್ರೀರಾಮನನ್ನ ನೆನೆಸ್ಕೊಂಡು ಭರತನ ಹೃದಯ ತುಂಬಿ ತುಳುಕತ್ತೆ. ಭರತ ಹೇಳ್ತಾನೆ, ಅಯ್ಯ ತಮ್ಮ ಲಕ್ಷ್ಮಣ, ಅಮ್ಮ ಜಾನಕಿ ಸಮೇತ ಶ್ರೀರಾಮನ ಕ್ಷೇಮ ವಾರ್ತೆಯನ್ನ ನನಗೆ ಹೇಳು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಹನುಮಂತ ಸಂಕ್ಷೇಪವಾಗಿ ಎಲ್ಲ ಕಥೆಯನ್ನು ಹೇಳ್ತಾನೆ. ಯಾಕಂದರೆ ಈಗ ಅವನಿಗೆ ಸಮಯ ಇಲ್ಲ ಅಲ್ವಾ, ಅಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿದ್ದಾನೆ. ಸೊ ಅವನು ಬೇಗ ಹೋಗಬೇಕಾಗಿರೋದ್ರಿಂದ ಸಂಕ್ಷೇಪವಾಗಿಯೇ ಎಲ್ಲ ಕಥೆಯನ್ನು ಹೇಳ್ತಾನೆ. ಅದನ್ನು ಕೇಳಿ ಭರತ ದುಃಖಿತನಾಗಿ ಪಶ್ಚಾತ್ತಾಪ ಪಟ್ಕೊಳ್ತಾನೆ. ಅಯ್ಯೋ ದೈವವೇ, ನಾನು ಯಾಕಾದರೂ ಹುಟ್ಟಿದ್ನೋ, ಪ್ರಭುವಿನ ಯಾವ ಕೆಲ್ಸಕ್ಕೂ ನಾನು ಬರ್ದೇ ಇರೋನಾದ್ನಲ್ಲ ಅಂತ ಕೆಲ್ಸಕ್ಕೆ ಬರ್ದೇ ಇರೋನಾಗ್ಬಿಟ್ಟೆ ನಾನು ಅಂತ ಅನ್ಕೊಂಡು ಆಮೇಲೆ ಅವನೇ ಹೇಳ್ಕೊಳ್ತಾನೆ, ಇದು ಅಳುವಂಥ ಸಮಯ ಅಲ್ಲ ಅಂತ ಅಂದ್ಕೊಂಡು. ಯಾಕಂದರೆ ಈಗ ತುಂಬ ಇಂಪಾರ್ಟೆಂಟ್ ಆಗಿ ಲಕ್ಷ್ಮಣನನ್ನು ಉಳಿಸ್ಬೇಕಾಗಿರುವಂಥ ಕಾರ್ಯ ಇದೆ. ಸೊ ಇಲ್ಲಿ ಇವನು ಸಂಜೀವಿನಿ ಬೂಟಿಕೆಯನ್ನು ತೊಗೊಂಡು ಹೋಗಲೇಬೇಕಲ್ವ. ಅದಕ್ಕೋಸ್ಕರ ನೋಡಿ, ಯಾರಿಗೆ ವಿವೇಕ ಇರುತ್ತೋ ಆ ಸಮಯಕ್ಕೆ ನಾವು ಹೇಗೆ ನಡ್ಕೋಬೇಕು ಅಂತ ತಕ್ಷಣ ಅವರಿಗೆ ಹೊಳೆಯುತ್ತದು. ಯಾವಾಗ ಜ್ಞಾನ ವೃದ್ಧಿ ಆಗುತ್ತೋ ಆಗ ನಮ್ಮಲ್ಲಿ ವಿವೇಕ ಅನ್ನೋದು ಜಾಗೃತವಾಗೋದು. ಆಯಿತಾ? ಇಲ್ಲಿ ತಕ್ಷಣ ಭರತ, ನಾನಿವಾಗ ಅಳಬಾರ್ದು, ಇದು ಅಳುವಂಥ ಸಮಯ ಅಲ್ಲ ಅಂತ ಧೈರ್ಯ ತಂದ್ಕೊಂಡು ಪರಾಕ್ರಮಶಾಲಿಯಾದಂತಹ ಭರತ ಹನುಮಂತನಿಗೆ ಈ ರೀತಿ ಹೇಳ್ತಾನೆ, ಅಯ್ಯ ನೀನು ಹೋಗೋದ್ರಲ್ಲಿ ತಡ ಆಗ್ಬಿಡ್ಬಹುದು, ಬೆಳಗಾಗೋದ್ರಲ್ಲಿ ಕೆಲಸ ಆಗದೇ ಇದ್ದರೆ ಪಟ್ಟ ಪರಿಶ್ರಮ ಎಲ್ಲ ವ್ಯರ್ಥ ಆಗತ್ತೆ. ಯಾಕಂದರೆ ಆ ಬೂಟಿಕೆಯನ್ನು ಇಷ್ಟು ಗಂಟೆಗಳ ಒಳಗಡೆನೆ ಕೊಡಬೇಕು ಅಂತಿರುತ್ತೆ. ಇಲ್ಲ ಅಂತಂದರೆ ನೀನು ತೊಗೊಂಡೋಗೂ ವೇಸ್ಟ್ ಆಗಿಬಿಡುತ್ತೆ, ನೀನು ಹೋಗೋದಕ್ಕೆ ನಿಧಾನ ಆಗ್ಬೋದು. ಅದಕ್ಕೋಸ್ಕರ ನೀನು ಪರ್ವತದ ಸಮೇತ ನನ್ನ ಬಾಣವನ್ನು ಏರು, ಬಾಣದ ಮೇಲೆ ನೀನು ಏರು, ನಾನು ನಿನ್ನನ್ನು ಕೃಪಾನಿಧಾನನಾದಂತಹ ಶ್ರೀರಾಮನ ಹತ್ರ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ನೋಡಿ, ಬಾಣದ ಮೇಲೆ ನೀನು ಕೂತ್ಕೋ, ಈ ಒಂದು ಪರ್ವತದ ಸಮೇತ ನಾನು ನಿನ್ನನ್ನು ಬೇಗ ಅಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾನೆ. ಭರತನ ಈ ಮಾತನ್ನು ಕೇಳಿ ಒಂದ್ಸರಿ ಹನುಮಂತ ನನ್ನ ಭಾರವನ್ನು ಈ ಬಾಣ ತಡ್ಕೊಳ್ಳುತ್ತಾ ಅಂತ ಯೋಚನೆ ಮಾಡ್ತಾನೆ. ಪರ್ವತವನ್ನು ಎತ್ತಬೇಕು ಅಂದರೆ ಅವನು ಎಷ್ಟು ಮಹಾಕಾಯನಾಗಿರಬಹುದು, ಅಂಥ ಭಾರವನ್ನು ಈ ಬಾಣ ತಡ್ಕೊಳ್ಳುತ್ತಾ ಅಂತ ಒಂದು ಕ್ಷಣ ಅವನಿಗೆ ಅನುಮಾನ ಬರುತ್ತೆ. ನೋಡಿ, ಇಲ್ಲಿ ನಾವು ಒಂದು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಭರತ ಒಂದು ಗುರುವಿನ ಸ್ಥಾನ ಅಂತ ಇಟ್ಕೊಳ್ಳಿ. ಆ ಭಗವಂತನ ಹತ್ರಕ್ಕೆ ಬೇಗ ತಲುಪಿಸೋವಂಥ ಕೆಲಸ ಯಾರು ಮಾಡೋದು ಹೇಳಿ? ಗುರುಗಳೇ ಅಲ್ವಾ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ನಾವು ಈ ರೀತಿ ಅರ್ಥ ಮಾಡ್ಕೋಬೋದು ಅಂತ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ಸೊ ಗುರುವಿನ ಸ್ಥಾನದಲ್ಲಿರೋರು ಏನಾದರೂ ಹೇಳ್ತಾರೆ, ನೀನು ಈ ರೀತಿ ಮಾಡು, ನೀನು ಬೇಗ ಗುರಿಯನ್ನು ತಲುಪಬಹುದು ಅಂತ. ಆಗ ನಮಗೇನಾಗುತ್ತೆ, ನನ್ನ ಶಕ್ತಿ, ನನ್ನ ಬಲ ಇದೆ,
ನನಗೆ ಯೋಗ್ಯತೆ ಇದೆ. ಇದೆಲ್ಲ ನಮ್ಮ ಮನಸ್ಸಲ್ಲಿ ಇರೋದ್ರಿಂದ ಏನಾಗುತ್ತೆ, ನಮಗೆ ಅನುಮಾನ ಅನ್ನೋದು ಬರುತ್ತೆ. ಗುರುಗಳು ಹೇಳ್ತಾರೆ, ರಾಮನಾಮವನ್ನು ಜಪ ಮಾಡಿಬಿಡಿ, ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿಬಿಟ್ರೆ ಸಾಕು, ನಿಮಗೆ ಮೋಕ್ಷ, ಮುಕ್ತಿ, ಆಮೇಲೆ ಭಗವಂತ ಎಲ್ಲ ಸಿಕ್ಬಿಡ್ತಾನೆ ಅಂತಾರೆ. ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾನೆ ಅಂತ ನಮಗೆ ಡೌಟ್ ಬರುತ್ತೆ. ಅದಕ್ಕೆ ನಾವು ಜಪ ಮಾಡಿದ್ರೂ ಕೂಡ ಅದು ನಮಗೆ ಫಲಿಸೋದಿಲ್ಲ. ಯಾಕೆ? ನಾವು ಅಲ್ಲಿ ಅನುಮಾನ ಇಟ್ಕೊಂಡು ಮಾಡ್ತೀವಿ. ಆದರೆ ನೋಡಿ, ಇಲ್ಲಿ ಹನುಮಂತನಿಗೆ ಒಂದು ಕ್ಷಣ ಅನುಮಾನ ಬಂದಿದ್ದೇನೋ ನಿಜಾನೇ, ಆದರೆ ಶ್ರೀರಾಮಚಂದ್ರನ ಪ್ರಭಾವವನ್ನು ಕುರಿತು ಅವನು ವಿಚಾರ ಮಾಡ್ತಾನೆ. ಹೌದು, ಆ ರಾಮ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತಲ್ವಾ ಅಂತಂದ್ಬಿಟ್ಟು ಅವನ ತಕ್ಷಣನೇ ಆ ಭರತನ ಚರಣಗಳಿಗೆ ವಂದನೆ ಮಾಡಿ ಕೈ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅಂದರೆ ಒಂದು ಕ್ಷಣ ನಮ್ಗೆ ಅನುಮಾನ ಬಂದರೂ ಕೂಡ ತಕ್ಷಣ ನಮಗೆ ವಿವೇಕ ಇದ್ದರೆ ಗೊತ್ತಾಗತ್ತೆ, ಇದು ಆಗುತ್ತಾ, ಭಗವಂತನ ಇಚ್ಛೆ ಇದ್ರೆ ಏನು ಬೇಕಾದರೂ ಆಗುತ್ತೆ. ಇಲ್ಲಿ ಭರತ ಭಗವಂತನಿಗೆ ತುಂಬ ಪ್ರೀತಿ ಪಾತ್ರನಾಗಿರುವಂಥವನು. ಅವನು ಭಗವಂತನ ಬಗ್ಗೆ ತುಂಬ ಕೇರ್ ಮಾಡ್ತಾನಲ್ವಾ. ಇವನು ಹೇಳ್ತಾ ಇದ್ದಾನೆ ಅಂದಮೇಲೆ ಅದು ಹಾಗೇ ಆಗುತ್ತೆ ಅಂತ ನಂಬಿಕೆ ಇರಬೇಕು. ಆದರೆ ಇವನಿಗೆ ಸ್ವಲ್ಪ ಸಂದೇಹ ಬಂತು. ಆದರೆ ತಕ್ಷಣ ಆ ರಾಮನ ಪ್ರಭಾವವನ್ನು ಅವನು ನೆನ್ಪು ಮಾಡ್ಕೊಳ್ತಾನೆ. ಆಗ ಅವನು ಭರತನ ಚರಣಗಳಿಗೆ ನಮಸ್ಕಾರ ಮಾಡ್ಕೊಂಡು ಈಗ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.